It's the people who love the bike that are brought us over here. Last lap overtakes is the best. Always the best. The riding, as you are already seeing, has the two faces of the coin. ಹಲೋ ಆ್ಯಂಡ್ ನಮಸ್ಕಾರ ಸ್ನೇಹಿತರೆ, ನಾವಿವತ್ತು KTM ಕಪ್ ಸೀಸನ್ 3ನಲ್ಲಿದ್ದೀವಿ. ಅಂದರೆ ಇದು ಕರಿ ಮೋಟಾರ್ ಸ್ಪೀಡ್ವೇ ಕೊಯಂಬತ್ತೂರಿನಲ್ಲಿ ನಡೀತಾ ಇದೆ. ಸೊ ಮೋಸ್ಟ್ ಹ್ಯಾಪನಿಂಗ್ ಇವೆಂಟ್ ಅಂತ ಅನ್ಬೋದು. 2026 ಖಡಕ್ಕಾಗಿ ಸ್ಟಾರ್ಟ್ ಆಗಿದೆ. ಸೊ ಏನಂತ ಹೇಳಿದ್ರೆ ಇಲ್ಲಿ ಏನು ನಡೆಯುತ್ತೆ ಇವತ್ತು ಫೈನಲ್. ಇದು 3 days ಇವೆಂಟು, ಫ್ರೈಡೇ, ಸಾಟರ್ಡೆ, ಸಂಡೇ. ಇವತ್ತು ಸಂಡೇ ಫೈನಲ್ ರೇಸ್ ಡೇ ಇರೋದು. ಫುಲ್ ಎಕ್ಸೈಟಿಂಗ್ ಆಗಿರುತ್ತೆ. ಏನು ನಡೀತು, ಏನಾಗುತ್ತೆ ಎಲ್ಲದನ್ನು ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದಿಸ್ ವ್ಲಾಗ್. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆ ಗೊತ್ತಾ, ನಮ್ಮ ಮೋಟೋ GP ಲೆಜೆಂಡ್ ಡ್ಯಾನಿ ಪೆಟ್ರೋಸಾ ಇಸ್ ಹಿಯರ್ ಟು ವಿಟ್ನೆಸ್ ದಿಸ್. ಸೊ ಬನ್ನಿ ನೋಡೋಣ. ನೋಡಿ ಡ್ಯಾನಿ ಬಾಸ್ ಕೋಚ್ ಮಾಡ್ತಾ ಇದ್ದಾರೆ ಏನು ಹೇಗೆ ಅಂತ. ಸೊ ಬಾಯ್ಸ್ ಪ್ರೋ ಕೆಟಗರಿದು ಈಗ ರೇಸ್ ಸ್ಟಾರ್ಟ್ ಆಗ್ತದೆ. ನೋಡಿ, ಇದೆ KTM RC16 ರೆಡಿ ಟು ರೇಸ್ ಮೋಟೋ GP ಪ್ರೋಟೋಟೈಪ್ ಗಾಡಿಗಳಿವೆಲ್ಲ ಎಲ್ಲೂ ಸಿಕ್ಕೋದಿಲ್ಲ. ಇದು ಕ್ರೇಜ್ ಎಲೆಕ್ಟ್ರಾನಿಕ್ಸು, ನೀವು ಬ್ರೇಕ್ ಕ್ಯಾಲಿಪರ್ಸು, ಕವರು ಎಲ್ಲ ನೋಡ್ಬೋದು. ಸೂಪರ್ ಟಾಪ್ ಆಫ್ ದ ಲೈನ್ ಎಲೆಕ್ಟ್ರಾನಿಕ್ಸು, ಎಲ್ಲ ಇನೋವೇಷನ್ನು R&D ಆಗದೆ ಈ ಗಾಡಿಗಳಲ್ಲಿ. ಸೊ ಇವನ್ನು ನೋಡಬೇಕಿದ್ರೆ ನಿಮಗೆ ಕ್ರೇಜಿ ಅನಿಸುತ್ತೆ. ಎಕ್ಸಾಸ್ಟೇ ಇರ್ಬೋದು ಹಿಂದೆ, ಆ ಸ್ಲಿಕ್ ಟೈರ್ಸು ನೋಡುವಾಗ ಅದ್ರದ್ದು ಫೀಲಿಂಗು ಬೇರೆ ಥರನೇ. ಈವನ್ ನೀವು ರೇರ್ ಸೆಟ್ಸ್ ಎಲ್ಲ ನೋಡ್ಬೋದು. ಸಕ್ಕತ್ತಾಗಿದೆ ಗುರು, ಕ್ರೇಜಿ ಅಂತಲೇ ಅನ್ಬೋದು ನಿಮಗೆ. ಆ್ಯಕ್ಚುಲಿ ಇದು 999cc V4 ಇಂಜಿನು. ಸೊ ಇದೆಲ್ಲ ಸ್ಟಾಪ್ ಆಗುತ್ತೆ ನೆಕ್ಸ್ಟ್ 2027ಗೆ. ಕಂಪ್ಲೀಟು ನಿಮಗೆ 850cc ಬೈಕ್ಸ್ ಬರುತ್ತೆ. ಸೊ ಮುಂದೆ ನೋಡಿ ಡ್ಯಾನಿ ಪೆಟ್ರೋಸದು 26 ಅಂತ ಹಾಕಿದ್ದಾರೆ. ಸೂಪರ್ ಕ್ರೇಜಿ ಅಂತ ಅಂದ್ಕೊಳ್ಳಿ. ಇನ್ನೊಂದು ಏನಂದರೆ ನಿಮಗೆ ಇವೆಲ್ಲದು 350 360 kmph ಸ್ಪೀಡ್ ಹೊಡೆಯೋ ಕೆಪಾಸಿಟಿ ಇರುತ್ತೆ ಗುರು. ಅಲ್ಟಿಮೇಟ್ ಮಿಷಿನ್ಗಳು, ಟಾಪ್ ಆಫ್ ದ ಲೈನ್ ಎಲೆಕ್ಟ್ರಾನಿಕ್ಸು, ಕ್ರೇಜಿ ಅಂತಲೇ ಅನ್ಬೋದು. ಇದು ಬಂದು RC16 ಅಂತ ಏನಕ್ಕೆ ಹೆಸರು ಅಂದರೆ KTM ಅವರು 2016ಗೆ ಅಂತ ಇದನ್ನು ಡೆವಲಪ್ ಮಾಡೋದಕ್ಕೆ ಮುಂಚೆ ಇವರು ಮೋಟೋ GPಯಲ್ಲಿ ಇರೋದಿಲ್ಲ. ಹಾಗೆ ರೇಸ್ ಕಾಂಪಿಟೇಷನ್ RC16 ಅಂತ ಇವರು ಹೆಸರಿಟ್ಟಿರೋದು. ನೀವು ವಿಂಗ್ಲೆಟ್ಸಿಂದ ಹಿಡಿದು ಪ್ರತಿಯೊಂದು ನೋಡ್ಬೋದು. ಇನ್ನೂ ಕ್ಲೋಸಪ್ಪಲ್ಲಿ ತೋರ್ಸೋಕ್ಕೆ ಅಲ್ಲಿ ಅಲೋ ಮಾಡ್ತಾ ಇಲ್ಲ ತೋರಿಸ್ಬೋದಿತ್ತು ಅನ್ನೋದು. ಬಟನ್ಸಿಂದ ಹಿಡಿದು ಪ್ರತಿಯೊಂದು. ಬಟ್ ಸಖತ್ ಇಂಟ್ರೆಸ್ಟಿಂಗ್ ಬೈಕು. ಜಸ್ಟು ಒಂದು ಬ್ಯಾಕ್ಗ್ರೌಂಡ್ ಕೊಡ್ತೀನಿ ನಿಮಗೆ ಇವೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ. KTM ಕಪ್ ಸೀಸನ್ 3 ಫಸ್ಟ್ ರೌಂಡ್ ಆಫ್ ಸೆಲೆಕ್ಷನ್ಸ್ ಎಲ್ಲ ಡಿಫ್ರೆಂಟ್ ಸಿಟೀಸಲ್ಲಿರುತ್ತೆ. ಇವಾಗ ನಮಗೆ ಸೌತಲ್ಲಿ ಬ್ಯಾಂಗ್ಳೂರಲ್ಲಿತ್ತು. ಹಾಗೆಯೇ ನಿಮಗೆ ಡೆಲ್ಲಿ, ಮುಂಬೈ, ಗೋವಾತಿ ಈ ಥರ ಬೇರೆ ಬೇರೆ ಜಾಗದಲ್ಲಿ ಸೆಲೆಕ್ಷನ್ ರೌಂಡ್ ನಡೀತು. ಇಲ್ಲಿಂದ ಒಂದಷ್ಟು ರೈಡರ್ಸನ್ನು ಸೆಲೆಕ್ಟ್ ಕ್ವಾಲಿಫೈ ಆಗಿರೋರನ್ನ ತೊಗೊಂಬಂದು ಇವಾಗ ಫೈನಲ್ ರೇಸ್ ನಡೆಯುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರಿಂದ, ಕರ್ನಾಟಕದಿಂದ ಒಟ್ಟು 40 ಜನ ರೈಡರ್ಸು ಸೆಲೆಕ್ಟ್ ಆಗಿದ್ರು. ಆದರೆ ಇವಾಗ ಬೆಂಗಳೂರಿಂದ ಸೆಲೆಕ್ಟ್ ಆಗಿದ್ದಾರೆ ಅಂದ ಮಾತ್ರ ಬೆಂಗಳೂರವರೇ ಬಂದು ರೇಸ್ ಮಾಡಬೇಕಂತಿಲ್ಲ. ಈವನ್ ಕೊಯಂಬತ್ತೂರು, ತಮಿಳ್ನಾಡು ಕೆಳ ಎಲ್ಲಿನೂ ಬಂದು ಅಲ್ಲೂ ರೇಸ್ ಮಾಡ್ಬೋದು. ಸೊ ಬೆಂಗಳೂರಲ್ಲಿ ಯಾರು 40 ಜನ ಸೆಲೆಕ್ಟ್ ಆಗಿದ್ರು ಅವ್ರ ಜೊತೆಗೆ ಬೇರೆ ಸಿಟೀಸಿಂದ ಎಲ್ಲ ಸೆಲೆಕ್ಟ್ ಆಗಿ ಇಲ್ಲಿ ಬಂದು ಇವಾಗ ಫೈನಲ್ ಶೋ ಡೌನ್ ಲಾಸ್ಟ್ 3 ಡೇಸಲ್ಲಿ ರೇಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಹೇಗಂತ ಹೇಳಿದ್ರೆ ಫಸ್ಟ್ ನಿಮಗೆ ಫ್ರೀ ಪ್ರಾಕ್ಟೀಸು ಆ ಥರ ಇರುತ್ತೆ. ಆಮೇಲೆ ಎಗೈನ್ ನಿಮಗೆ ಕ್ವಾಲಿಫೈಯಿಂಗ್ ಇರುತ್ತೆ. ಫೈನಲ್ ಡೇ ಅಲ್ಲಿ ನಿಮಗೆ ರೇಸ್ ಇರುತ್ತೆ. ಇದರಲ್ಲೂ ನಿಮಗೆ ಬೇರೆ ಬೇರೆ ಕೆಟಗರಿ ಬರುತ್ತೆ. ಜಸ್ಟ್ ನಿಮಗೆ ಫಸ್ಟ್ ಟೈಮ್ ರೈಡ್ ಮಾಡ್ತಿರೋರಿಗೆ ಅಮೇಚೂರ್ ಅಂತ ಹೇಳಿ ಕರೀತಾರೆ. ಆಮೇಲೆ ಇನ್ನೊಂದು ಪ್ರೋ ರೈಡರ್ಸು, ಅಂದರೆ ಟ್ರ್ಯಾಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವರು ಫುಲ್ ಆಲ್ ಇನ್ ಹೋಗ್ತಾರೆ, ಅವ್ರಿಗೆ ಪ್ರೋ ರೈಡರ್ಸ್ ಅಂತಾರೆ. ಇನ್ನೊಂದು ವುಮೆನ್ ಅವ್ರದ್ದು ಕೆಟಗರಿನೇ ಬೇರೆ ಇರುತ್ತೆ. ಇನ್ನೊಂದು ಮೀಡಿಯಾ ಇರುತ್ತೆ. ಆ್ಯಕ್ಚುಲಿ ನಾನು ಮೀಡಿಯಲ್ಲಿ ರೇಸ್ ಮಾಡಬೇಕಿತ್ತು, ತುಂಬಾ ಮಿಸ್ ಮಾಡ್ಕೊತೀನಿ, ಬೇಜಾರಾಗ್ತಿದೆ. ಬಿಕಾಸ್ ನಂದು ಇದು ಕೈ ಏಟಾಗಿರೋದ್ರಿಂದ ನನಗೆ ಅದು ರೇಸ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಮಿಸ್ ಆಗ್ತಾ ಇದೆ. ಅಟ್ಲೀಸ್ಟ್ ಒಂದು 3 ಮಂತ್ಸ್ ಆಗಲಿ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಬಟ್ ಇಲ್ಲ ಅಂದರೆ ಸಖತ್ತಾಗಿರೋದು. ಇವಾಗ ನೋಡಿ ಅಮೇಚೂರ್ ಕೆಟಗರಿ ಅವರು ಇಲ್ಲಿಂದ ಆಚೆ ಹೋಗಿ ಅಲ್ಲಿ ಗ್ರಿಡ್ಡಲ್ಲಿ ನಿಂತು ಅಲ್ಲಿಂದ ರೇಸ್ ಸ್ಟಾರ್ಟ್ ಮಾಡ್ತಾರೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮೇಯ್ನ್ ಏನಂತಂದರೆ ಇಲ್ಲಿ ಇವಾಗ ಏನಾಗುತ್ತಲ್ಲ, ಇದರಲ್ಲಿ ನಡೆದಂಥ ಎಲ್ಲ ರೇಸಿಂದ ಪಾಯಿಂಟ್ಸ್ಗಳನ್ನ ತೊಗೊಂಡು ಫೈನಲ್ ಆಗಿ ಯಾರು ವಿನ್ನರ್ ಅಂತ ಸೆಲೆಕ್ಟ್ ಮಾಡ್ತಾರೆ. ಸೇಮ್ ನಿಮಗೆ ಮೋಟೋ GP ಥರನೇ ಅಂತ ಅಂದ್ಕೊಳ್ಳಿ. ಇದರಲ್ಲಿ ಇವಾಗ ಪ್ರೋ ಕೆಟಗರಿಲಿ 3 ರೇಸ್ ಇರುತ್ತೆ ಅಂದ್ಕೊಳ್ಳಿ. ರೇಸ್ 1ನಲ್ಲಿ ಫಸ್ಟ್ ಬಂದವ್ರಿಗೆ 25 ಪಾಯಿಂಟ್ಸು, ಸೆಕೆಂಡ್ ಬಂದವ್ರಿಗೆ 20, ಥರ್ಡ್ ಬಂದವ್ರಿಗೆ ಈ ಥರ ಚೇಂಜ್ ಆಗ್ತಾ ಬರುತ್ತೆ. 3ರಲ್ಲೂ ಯಾರು ಓವರಾಲ್ ಪಾಯಿಂಟ್ಸ್ ಜಾಸ್ತಿ ಮಾಡ್ತಾರೆ ಅವರನ್ನು ಪಿಕ್ ಮಾಡಿ 3 ಕೆಟಗರಿಯಲ್ಲಿ ಡಿಫ್ರೆಂಟ್ ಕೆಟಗರೀಸಿಂದ ಅವರು ಆಸ್ಟ್ರಿಯಾಗೆ ಹೋಗಿ ಅಲ್ಲೊಂದು ವಾರ ಸ್ಪೆಂಡ್ ಮಾಡಿ
KTM ಮೋಟೋ ಹಾಲ್ಗೆ ಹೋಗೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಅದಲ್ಲದೆ 2 ದಿನ ಟ್ರ್ಯಾಕ್ ಡೇ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ ಅಲ್ಲಿ ಡ್ಯಾನಿ ಪೆಟ್ರೋಸ್ ಜೊತೆ. ಇದೊಂದು ಅಮೇಝಿಂಗ್ ಆಪರ್ಚುನಿಟಿ ಅಂತ ಅನ್ಬೋದು ನಿಮಗೆ. ಸೊ ನೀವೇನಾದ್ರೂ ನಿಮ್ಮ ಸಿಟಿಯಲ್ಲಿ ಈ ಥರ ಟ್ರ್ಯಾಕ್ ಆಪ್ಷನ್ ಕೊಟ್ಟು ಏನಾರ ಚಾನ್ಸ್ ಬಂದರೆ ಮಿಸ್ ಮಾಡಬೇಡಿ, ಅಟೆಂಡ್ ಮಾಡಿ. ಯು ವೋಂಟ್ ನೋ ವೇರ್ ಯು ವಿಲ್ ಸ್ಟ್ಯಾಂಡ್ ಅಲ್ಲ, ಟ್ರೈ ಮಾಡಬೇಕು. ನೀವು ರೇಸಿಂಗ್ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳಿದ್ರೆ ಇವೆಲ್ಲ KTM ಫಾಲೋ ಮಾಡ್ಬೋದು, ಪೇಜಸ್ಸು ಇಲ್ಲ ನಮ್ಮದು ಪೇಜಸ್ ಎಲ್ಲ ಫಾಲೋ ಮಾಡಿದ್ರೆ ನಾವು ಹೇಳ್ತೀವಿ ಏನೋ ಇವೆಂಟ್ ನಡೀತಾ ಇದೆ, ಟ್ರೈ ಮಾಡಿ ಅಟೆಂಡ್ ಮಾಡಿ ಅಂತ. ಅದರಿಂದ ನೀವು ಹೋಗಿ ಅಟೆಂಡ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಗಾಡಿಗಳೆಲ್ಲ ಆ್ಯಕ್ಚುಲಿ ರೆಡಿ ಆಗುತ್ತೆ. ಇದಕ್ಕೆ ಪಿಟ್ ಸ್ಟಾಪ್ ಅಂತ ಹೇಳಿ ಕರೀತಾರೆ. ಪಿಟ್ ಸ್ಟಾಪಲ್ಲಿ ನಿಮಗೆ ಆ್ಯಕ್ಚುಲಿ ಎಲ್ಲ ಗಾಡಿಗಳೆಲ್ಲ ರೆಡಿ ಮಾಡ್ತಾರೆ. ಇದೆಲ್ಲ ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ನೋಡಿ ಇಲ್ಲಿ ಎಲ್ಲ ರೈಡರ್ಸ್ಗಳೂ ಪ್ರಿಪೇರ್ ಆಗೋದು, ರೆಸ್ಟ್ ಮಾಡೋದು ಅಥವಾ ಬ್ರೀಫಿಂಗ್ ಸೆಷನ್ ಇರುತ್ತೆ ಇಲ್ಲಿ, ಎಲ್ಲದು ಇಲ್ಲಿ ನಡೆಯುತ್ತೆ. And then close again, because we want to do this chicane the most let's say straight way possible. We want to be inside here, close down, you will lose control. ಸ್ನೇಹಿತರೆ, ನಮಗೆ ಒನ್ಸ್ ಇನ್ ಎ ಲೈಫ್ ಟೈಮ್ ಆಪರ್ಚುನಿಟಿ ಸಿಗ್ತಾ ಇದೆ. ಮೋಟೋ GP ಲೆಜೆಂಡ್ ಡ್ಯಾನಿ ಪೆಟ್ರೋಸ್ನ ಮೀಟ್ ಮಾಡಿ ಮಾತಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಬನ್ನಿ. I have followed your journey for a long time. So for me, this is not just an interaction, this really means a lot to me. So I'm a content creator from Bangalore, Karnataka. Okay, thank you. In that Eating the Apex documentary, you mentioned that numbers are good, but in the end, when you are at sofa at home, experience is what matters. So do you still believe that is true? Of course, I mean, we are in the sport that numbers are very important because it's how you measure who's better than others, no? But in the lifespan, what matters is the experience, I think. I still stand by, yes. Yes, super amazing. What excites you working with KTM? I'm excited about KTM is the growth capabilities that the brand has, because KTM has a very strong background on the dirt with the motocross bikes and the Dakar and so. But in the road, there is a lot of potential for KTM to expand. Okay. It's a quite young experience, and there is a lot to learn, a lot to improve, and I think it's growing at a very fast pace because the other competitors have a lot of background in the road. Yes. That's why catching up quite fast, like we are doing in MotoGP, is super. It's a great feeling. What is the one mistake that you see young riders making today? Well, I think the riders today are trying their best. So obviously, when you are pushing the limits, you can make mistakes. I think you can make mistakes as far as you are learning from them. Yes. If you just repeat the same mistake, I think this is the worst mistake you can do. 850 cc's are coming in next year. So do you think it will be just different or it will be more exciting? I think it's going to be more exciting. I think so, because today the MotoGP is a bit more difficult to make overtakes, and I hope that in the future we have the chance to see more overtakes again, and the people will love to watch MotoGP more. Yes. Quick rapid fire round. Clean strategy or a aggressive overtake? What do you think? I like clean strategic, but of course last lap overtakes is the best. Always the best. And wet race or dry race? Dry race. And perfect lap or race win? Race win. Race win. Yes, absolutely. And that gives a different feeling. I have seen from your past the injuries that you have went through, how you have come back stronger after that. It personally connects to me because in 2016 I had fell from an RC390 and I had injured my right hand, and the nerves from the root that was torn. Yeah, brachial plexus injury. The plexus. Brachial. So I cannot lift my right hand. It's been 10 years. From here or from here? From here. And still I ride, I pursue my passion. I don't race, but I do track days. And 2 months ago again I fell and I broke my this thing and also this humerus bone. Seeing your journey, you have come back, always come back stronger. How you motivate yourself, and what is the message that you want to give the riders in India or the young riders? Well, of course, riding, as you are already seeing, has the two faces of the coin. You have the good feeling, you have the passion, you have the enjoyment, but then you also have the risk, you have the injuries, consequences, and then to deal with fear.
But in my case, I always was very driven for my dream, Yes. and because my dream I felt was something else beyond my own will. Also, was in order to help others to live the same way and give an example. And my advice is just to follow your dreams. Obviously, like you say, there is consequences on riding on a high level track, but just feel your heart and keep always moving forward. Thank you so much, Dan. Thank you. Okay. This really means a lot to me, and I need your autograph for this one. I don't know. ಸೊ ನೋಡಿ ಎಲ್ಲ ಗ್ರಿಡ್ ಪೊಸಿಷನ್ಸ್ ನಿಂತಿದ್ದಾರೆ, ಸೂಪರ್ಬು. ಎಲ್ಲ ಒಳಗಡೆ ಬಟರ್ಫ್ಲೈಸು ಫುಲ್ಲು ನರ್ವಸ್ ಫೀಲ್ ಆಗ್ತಾ ಇರ್ತಾರೆ, ಬಟ್ ಅದೇ ಅಲ್ಲ ಆ ರೇಸಿಂಗ್ ಫೀಲಿಂಗ್ ಇರೋದು. ಸೊ ಸೂಪರ್ ಎಕ್ಸೈಟ್ ಆಗಿರ್ತಾರೆ ಎಲ್ಲ ಬಾಯ್ಸ್. ಎಲ್ಲದಕ್ಕಿಂತ ಪ್ರೌಡ್ ಮೂಮೆಂಟ್ ಏನಂತ ಹೇಳಿದ್ರೆ, ನಮ್ಮ ಬ್ಯಾಂಗ್ಳೂರಿಂದ ಕರ್ನಾಟಕದಿಂದ DV ಬ್ರೋ ಕೂಡ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಅಲಾಂಗ್ ವಿತ್ ಅದರ್ ಕ್ರಿಯೇಟರ್ಸ್ ಮೀಡಿಯಾದಲ್ಲಿ. ಸೊ ಕ್ರೇಜಿ ಇದು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಮಾಮ್ಸ್. ಸಗದಾಗಿ ಓಡಿಸ್ತಾ ಇದ್ದಾರೆ ಗಾಡಿನ. ನೆನ್ನೆನೂ ಅಷ್ಟೇ, ನೆನ್ನೆ ಆ್ಯಕ್ಚುಲಿ ಕ್ವಾಲಿಫೈಯಿಂಗ್ ಎಲ್ಲ ಆಯಿತು, ಸಗದಾಗಿದೆ. ಒಳ್ಳೆ ಪೇಸ್ ಹಂಗೆ ಕ್ಯಾರಿ ಮಾಡಿ. ಇವತ್ತು ರೇಸ್ ಇದೆ, ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ವಿಶ್ ದ ಬೆಸ್ಟ್. ಆ್ಯಕ್ಚುಲಿ ನಾನು ಟ್ರಿಪಲ್ ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಇಫ್ ಯು ವಾಸ್ ಇನ್ ಫಾರ್ಮ್, ನನಗೆ ಆ್ಯಕ್ಚುಲಿ ಇವ್ರನ್ನ ಈ ಮೀಡಿಯಾ ಕ್ಯಾಟಗರಿನಲ್ಲಿ ನೋಡೋಕೆ ತುಂಬ ಆಸೆ ಇತ್ತು. ಬಟ್ ಅದೇ ನೆಕ್ಸ್ಟ್ ಟೈಮು 100% ಮಿಸ್ ಮಾಡ್ದಂಗೆ ಹೊಡಿ ಮಚ್ಚ. ಐ ಆಮ್ ಶೋರ್ ಇವ್ರಿಗೆ ಇದೆಲ್ಲ ಪೀಸ್ ಆಫ್ ಕೇಕು ಮಾಡಿ ಬಿಸಾಕ್ತಾ ಇದ್ರು ಆರಾಮಾಗಿ. ಏನಿಲ್ಲ, ಬಟ್ ಅದೇ ಬೇಜಾರಾಗತ್ತೆ. ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ರೈಡ್ ಮಾಡೋದು. ಫಸ್ಟ್ ಟೈಮ್ ಆ್ಯಕ್ಚುಲಿ DVನೂ ಈ ಥರ ರೇಸ್ ಮಾಡ್ತಾ ಇರೋದು. ನಮ್ಗೆ ಯಾರಿಗೂ ರೇಸಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ. ಟ್ರ್ಯಾಕಲ್ಲಿ ಓಡಿಸಿದ್ದಾರೆ DVನೂ, ನಾವು ಓಡಿಸಿವಿ. ಬಟ್ ಈ ಆಪರ್ಚುನಿಟಿ ಆ್ಯಕ್ಚುಲಿ ಗೋಲ್ಡನ್ ಆಪರ್ಚುನಿಟಿ. ಸೊ ಆಲ್ ದ ಬೆಸ್ಟ್ ಮಾಮ್. ಕಿಲ್ ಇಟ್ ಟುಡೇ. ಥ್ಯಾಂಕ್ ಯು ಸೊ ಮಚ್. ಫುಲ್ ಪ್ರೌಡ್ ಆಫ್ ಯು ಮಚ್ಚ. ಥ್ಯಾಂಕ್ ಯು. Lap number 2 as it begins. It's bike number 4 on ಈಗ ಪ್ರೋ ಸ್ಟಾಕ್ದು ಸೆಕೆಂಡ್ ರೇಸ್ ನಡೆಯುತ್ತೆ. ಸೊ ಇದು ಗ್ರಿಡ್ ಪೊಸಿಷನ್. ಎಲ್ಲರೂ ಬಂದು ಈಗ ಫಾರ್ಮೇಷನ್ ಲ್ಯಾಪಲ್ಲಿ ನಿಂತ್ಕೊಂತಾರೆ ಒಂದ್ಸಲ. ಫುಲ್ಲು ಫಿಯರ್ಸ್ ಆಗಿದೆ ಬ್ಯಾಟನ್ ಆ್ಯಕ್ಚುಲಿ. ಯಪ್ಪ ಬ್ರೋ, ಆಲ್ ದ ಬೆಸ್ಟ್. ನಮ್ಮ ಬ್ಯಾಂಗ್ಳೂರು ಬಾಯ್ಸ್ ಕೂಡ ಇದ್ದಾರೆ, ಫುಲ್ಲು ಚೆಸ್ತಾ ಇದ್ದಾರೆ. ಸೊ ರಿಯಲಿ ಸೂಪರ್ ಎಲ್ಲ ನೋಡೋದಕ್ಕೆ. ಇವರೆಲ್ಲ ಆ್ಯಕ್ಚುಲಿ ಪ್ರೋ ಕೆಟಗರಿ ಅಂದರೆ ಇವರು ರೇಸ್ ಮಾಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇದು ಪ್ರೋ ಕೆಟಗರಿದು ಫೈನಲ್ ರೇಸ್ ಆಫ್ ದ ಡೇ ಪ್ರೋ ಕೆಟಗರಿಗೆ. ಸೊ ಇದರಲ್ಲಿ ಯಾರು ವಿನ್ ಆಗ್ತಾರಲ್ಲ ಅವರು ದೇ ವಿಲ್ ಗೋ ಸ್ಟ್ರೈಟ್ ಟು ಆಸ್ಟ್ರಿಯಾ. ಸೊ ಇದು ಒನ್ ಆಫ್ ದ ಕೆಟಗರಿ ವೇರ್ ದೇ ರೇಸ್ ವೆರಿ ಹಾರ್ಡ್. ಸೊ ಡ್ಯಾನಿ ಇಲ್ಲೇ ಮಾತಾಡ್ತಾ ಇದ್ದಾರೆ ಫೈನಲ್ ಪ್ರೋ ರೇಸ್ಗೆ. then all fun inside. ಕ್ರೇಜಿ ರೇಸ್ ಅಂದ್ಕೊಳ್ಳಿ. ಪ್ರೋ ಕೆಟಗರಿದು ಮುಗೀತು ಫೈನಲಿ ಇವತ್ತು. ಸೊ ಅಲ್ಟಿಮೇಟ್ ರೇಸ್ ಇತ್ತು ಅಂದ್ಕೊಳ್ಳಿ. ಲಾಸ್ಟ್ ಕಾರ್ನರ್ ತನಕ, ಲಾಸ್ಟ್ ಲ್ಯಾಪ್, ಲಾಸ್ಟ್ ಕಾರ್ನರ್ ತನಕ. ಬ್ರೋ ಕಂಗ್ರ್ಯಾಚುಲೇಷನ್ಸ್, ಬಿಗ್ ಡೇ ಫಾರ್ ಯು. ಥ್ಯಾಂಕ್ ಯು. ಇವತ್ತಿನ ರೇಸಲ್ಲಿ ಇವರೇನೇ ವಿನ್ನರು. Overall 3 races ittu for the pro category. So it was really amazing. We were watching the races, that pace and everything, it was really crazy, and it was very interesting to watch you all racing. So how are you feeling? Yeah, I'm really happy, really excited. It's one of the most successful weekends of my career so far. I enjoyed both race 1 and race 2. I was pretty lonely. Race 2 I had a good fight with one of my friends, so yeah, I really enjoyed it, and huge thanks to KTM India for this. Awesome, bro. So you will be going to Austria in coming few weeks, and you might probably get to train with Dani Pedrosa. So that must be really exciting, right? Yeah, it really is. I have been based in Spain for the last 2
years. I've been training in Spain with a lot of people. I've raced with a lot of Moto3 World Championship riders, but then riding with a MotoGP legend is a whole different thing. Today morning I got a chance to share a couple of laps with him, and I spoke to him for a little bit, so that was really awesome already. So then yeah, I'm really looking forward to this trip, and hopefully it goes well. Yeah, because behind the win there'll be a lot of hard work that will be put into it, and finally the result is what pays it all. So really happy to see you here. And ಸ್ನೇಹಿತರೆ ನೋಡಿ, ಪ್ರೋ ಕೆಟಗರಿಯಲ್ಲಿ ಲೈಕ್ ಟಾಪ್ ಲೆವೆಲ್ ರೇಸಿಂಗ್ ಇರುತ್ತೆ. ಸೊ ಅದರಲ್ಲಿ ವಿನ್ ಆಗೋದು ಅಂತ ಹೇಳಿದ್ರೆ ಅದು ಬೇರೆ ಥರನೇ ಫೀಲಿಂಗು. ಸೊ ಇವ್ರ ಕೆರಿಯರೇ ಇಲ್ಲಿಂದ ಬೇರೆ ಥರನೇ ಚೇಂಜ್ ಆಗುತ್ತೆ. ಹಾಗಾಗಿ ಆಸಿ ಮೆನ್ಷನ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೇಸ್ ಮಾಡೋದಕ್ಕೆ, ನ್ಯಾಷನಲ್ ಲೆವೆಲ್ ರೆಪ್ರೆಸೆಂಟ್ ಮಾಡೋದಕ್ಕೆ ಇದೊಂದು ಒಳ್ಳೆ ಸ್ಟೇಜ್ ಅಂತ ಅನ್ಬೋದು. ಸೊ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ಎಲ್ಲದೂ ಒಂದು ಸ್ಟೋರಿ ಆದರೆ ನಮ್ಮ ಕರ್ನಾಟಕ ಅಂತರಲ್ಲೂ ನಮ್ಮ ಬ್ಯಾಂಗ್ಳೂರಿನ ಜಗದೀಶ್ ಅವರು ರೇಸ್ ಮಾಡಿದ್ದಾರೆ ಇದೇ ಪ್ರೋ ಕೆಟಗರಿಯಲ್ಲಿ. ಇದು ನಾನು ಹೇಳಲ್ಲ, ಅವ್ರ ಕೈಯಲ್ಲಿ ನೀವು ಸ್ಟೋರಿ ಕೇಳಿ. ಬಿಕಾಸ್ ನೋಡಿ, ಕ್ವಾಲಿಫೈ ಆಗೋ ಜಾಗದಿಂದ ರೇಸ್ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲೂ 3 ರೇಸ್ ಇರುತ್ತೆ. ಆ 3 ರೇಸಲ್ಲೂ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ, ಎಲ್ಲಿ ಫಿನಿಷ್ ಮಾಡ್ತಾರೆ, ಅದು ಆ ಬ್ಯಾಟಲು ಬೇರೆನೇ ಲೆವೆಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಅವ್ರು ಏನು ಫಿನಿಷ್ ಮಾಡಿದ್ದಾರೆ ನನಗೆ ಗೊತ್ತು, ಬಟ್ ಆ ಸ್ಟೋರಿ ಅವ್ರ ಕೈಯಿಂದನೇ ಕೇಳೋಣ. ಬ್ರೋ, ಹೇಗಿತ್ತು, ನೀವು ಯಾವ ಪೊಸಿಷನಿಂದ ಸ್ಟಾರ್ಟ್ ಮಾಡಿದ್ರಿ ಫಸ್ಟ್ ರೇಸು, ಎಲ್ಲಿ ಮುಗಿಸಿದ್ರಿ, 3 ರೇಸ್ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೀವೇ ಹೇಳಿ. ಸೊ ನಾನು ಬಂದು ಇಲ್ಲಿ ಸೆಲೆಕ್ಷನ್ ರೌಂಡ್ ಇತ್ತು. ಬೇಸಿಕ್ಲಿ ಸೆಲೆಕ್ಷನ್ ರೌಂಡಲ್ಲಿ ಸೂಪರ್ ಪೋಲ್ ಅಂತ ಇರುತ್ತೆ. ಆ ಸೂಪರ್ ಪೋಲಲ್ಲಿ ಮಿಸ್ಟೇಕ್ ಮಾಡಿದೆ. ನಾನು ಸೆಲೆಕ್ಟ್ ಆಗೋದೇ ಡೌಟಲ್ಲಿತ್ತು. ಸೊ ನಾನು ಸೆಲೆಕ್ಟ್ ಆಗಿದ್ದು 15th ಪರ್ಸನ್, ಟಾಪ್ 15 ರೈಡರ್ಸ್ ಮಾತ್ರ ಸೆಲೆಕ್ಟ್ ಆಗೋದು. 15th ರೈಡರಾಗಿ ನಾನು ಸೆಲೆಕ್ಟ್ ಆದೆ. ಸೊ ಅದು ತುಂಬ ಲಕ್ಕಿನೇ ಅಂತಲೇ ಹೇಳ್ಬೋದು. ಅದಾಗಿ ಕ್ವಾಲಿಫೈಯಿಂಗಲ್ಲಿ ಬೈಕ್ ಚೇಂಜ್ ಮಾಡಿದ್ರು. ಸೊ ನನಗೆ ಇಶ್ಯೂ ಇತ್ತು. ಐ ಕ್ವಾಲಿಫೈಡ್ 9th. ಸೊ ರೇಸ್ 1 ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ 9th ನಾನು ರೇಸ್ ಸ್ಟಾರ್ಟಲ್ಲಿ ನನಗೆ ಕ್ಲಚ್ ಅಷ್ಟೊಂದು ಸೂಟಬಲ್ ಆಗಿರಲಿಲ್ಲ ನನ್ನ ರೈಡಿಂಗ್ ಸ್ಟೈಲ್ಗೆ. ಸೊ ಲಾಂಚಲ್ಲಿ ಸ್ವಲ್ಪ ನನಗೆ ಇಶ್ಯೂ ಇತ್ತು. ಐ ವೆಂಟ್ ಬ್ಯಾಕ್ ಟು 15th ಪೊಸಿಷನ್. ದೆನ್ ಅಗೇನ್ ಐ ಕೇಮ್ ಬ್ಯಾಕ್. ರೇಸ್ ಫಿನಿಷಲ್ಲಿ 4th ಆಗಿ ಫಿನಿಷ್ ಮಾಡಿದೆ. ಫಸ್ಟ್ ರೇಸಲ್ಲಿ 15th ಇಂದ 4th ಪೊಸಿಷನ್ ಅಂದರೆ ನೀವು ಇಮ್ಯಾಜಿನ್ ಮಾಡಿ ಎಂಥ ಒಳ್ಳೆ ರೇಸರ್ ಇರ್ತಾರೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ರೇಸ್ ದೆನ್ ಸೆಕೆಂಡ್ ರೇಸ್ 1 ಪೊಸಿಷನ್ ಫಿನಿಶಿಂದ ಗ್ರಿಡ್ ಪೊಸಿಷನ್ ಡಿಸೈಡ್ ಆಗುತ್ತೆ. 4th ಇಂದ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಫೋರ್ತ್ ಮುಗಿಸ್ದೆ ನಾನು ರೇಸ್ 1. ರೇಸ್ 2 ನಾನು 4th ಇಂದನೇ ಸ್ಟಾರ್ಟ್ ಮಾಡ್ತೀನಿ ಗ್ರಿಡ್ಡಲ್ಲಿ. ಸೊ ರೇಸ್ 2 ಸಿಂಪಲ್, ನನಗೆ ಎಷ್ಟಾಗುತ್ತೋ ಅಷ್ಟು ಅಟ್ಯಾಕ್ ಮಾಡಿದೆ ಯೋನ್ಗೆ. ಸೊ ಐ ಫಿನಿಶ್ ಸೆಕೆಂಡ್. ಐ ಟ್ರೈಡ್ ಮೈ ಬೆಸ್ಟ್ ಅಂತಲೇ ಹೇಳ್ಬೋದು. ಬಟ್ ಐ ಹ್ಯಾಡ್ ಲಾಡ್ ಆಫ್ ಮೂಮೆಂಟ್ಸ್ ಆನ್ ದಿ ಫ್ರಂಟ್ ಬಿಕಾಸ್ ಟೆಂಪರೇಚರೂ ಏನು ತುಂಬ ಕಡಿಮೆ ಇಲ್ಲ, ಇಲ್ಲಿ ತುಂಬ ಹೀಟ್ ಇದೆ. ಸೊ ನನ್ನ ಬೆಸ್ಟ್ ನಾನು ಕೊಟ್ಟೆ, ಸೆಕೆಂಡ್ ಮುಗಿಸ್ದೆ ರೇಸ್ 2 ಅಲ್ಲಿ. ರೇಸ್ 3 ನಾವು ರೇಸ್ 2 ಗ್ರಿಡ್ ಪೊಸಿಷನ್ ಅಂದ್ಕೊಂಡಿದ್ರಿ. ಬಟ್ ಸರ್ಪ್ರೈಸಿಂಗ್ಲಿ ನನಗೆ ಲೈಕ್ ಇಟ್ ವಾಸ್ ಕ್ವಾಲಿಫೈಯಿಂಗ್ ಪೊಸಿಷನ್. ಮತ್ತೆ ನಾನು 9th ಹೋದೆ ವಾಪಸ್ಸು. 9th ಇಂದ ಸ್ಟಾರ್ಟ್ ಮಾಡಬೇಕಾಯ್ತು. ಸೊ ರೇಸ್ 3 ಎಗೇನ್ ನೀವು ಅಲ್ಲಿಂದ ಯಾವ ಥರ ಫೈಟ್ ಮಾಡಿದ್ರಿ ಬ್ರೋ? ಸೊ ಸೇಮ್ ಮೆಂಟಾಲಿಟಿ ನನಗೆ. ವೆನ್ ಐ ಕಮ್ ಆನ್ ದಿ ಟ್ರ್ಯಾಕ್, ನಾನು ಆಫ್ ಟ್ರ್ಯಾಕ್ ನಾನು ವೆರಿ ಕಾಮ್ ಪರ್ಸನ್, ವೆರಿ ಚಿಲ್ಲಿಂಗ್, ವೆರಿ ಹ್ಯಾಪಿ ಪರ್ಸನ್. ಐ ಕೀಪ್ ಮೈ ಮೈಂಡ್ ವೆರಿ ಕಾಮ್. ಬಟ್ ಆನ್ ಟ್ರ್ಯಾಕ್ ಲ್ಯಾಪ್ 1 ಇಂದನೇ ಅಟ್ಯಾಕಿಂಗ್ ಮೋಡಲ್ಲಿ ಇರ್ತೀನಿ ಅಂತಲೇ ಹೇಳ್ಬೋದು. ಬಟ್ ಅಟ್ ದಿ ಸೇಮ್ ಟೈಮ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅದರ್ ರೈಡರ್ಸ್ ರೈಡಿಂಗ್ ಆಲ್ಸೋ. ದೇ ಆರ್ ಆಲ್ಸೋ ಈಕ್ವಲಿ ಫಾಸ್ಟ್. ಅವ್ರನ್ನ ರಿಸ್ಕಲ್ಲಿ ಹಾಕಿ ಪೊಸಿಷನ್ ಗೇನ್ ಮಾಡೋದಕ್ಕಿಂತ ಪ್ರೊಫೆಷ್ನಲಿ ಇನ್ ಅ ನೀಟ್ ವೇ ಯು ಹ್ಯಾವ್ ಟು ಟೇಕ್ ಪೊಸಿಷನ್. ಆ್ಯಂಡ್ 4th ಮುಗಿಸ್ದೆ, ಮತ್ತೆ 9th ಇಂದ ಫಿನಿಷ್ ಮಾಡಿ ಓವರ್ ಆಲ್ ಚಾಂಪಿಯನ್ಶಿಪ್ಪಲ್ಲಿ ನಿಮ್ಮ ಬೆಂಗಳೂರು ಹುಡುಗ ಜಗದೀಶ್ 3rd ಅಲ್ಲಿ ಮುಗಿಸಿದ್ದಾರೆ. ಸೊ ಇದಕ್ಕಿಂತ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಐ ಆಮ್ ವೆರಿ ಹ್ಯಾಪಿ ಅಂತಲೇ ಹೇಳ್ಬೋದು. ನಾವಂತೂ ತುಂಬಾ ಪ್ರೌಡ್ ಬ್ರೋ. ಬಿಕಾಸ್ ಸಿ ಅಗೈನ್ ನೀವು ಹೇಳ್ದಂಗೆ 9th ಇಂದ ಸ್ಟಾರ್ಟ್ ಮಾಡೋದು, 15th ಹೋಗೋದು, ಮತ್ತೆ ಪೋಡಿಯಂ ಪೊಸಿಷನಲ್ಲಿ ಫಿನಿಷ್ ಮಾಡೋದು 3rd ಪೊಸಿಷನಲ್ಲಿ ಅಂದರೆ ಓವರ್ ಆಲ್ ಚಾಂಪಿಯನ್ಶಿಪ್ಪು ಪ್ರೋ ಕೆಟಗರಿಲಿ. ಹ್ಯಾಟ್ಸ್ ಆಫ್. ಸೊ ಅದಕ್ಕೆ ಹೇಳೋದು, ಡಿಟರ್ಮಿನೇಷನು, ಸ್ಪಿರಿಟು, ಆ ಸ್ಕಿಲ್ಸು ಎಲ್ಲ ಮಾಡಬೇಕನ್ನೋ ಛಲ ಇದ್ದರೆ ಏನು ಮಾಡ್ಬೋದು ಅಂತ. ಇವ್ರ ಗ್ರೂಪ್ ಸುಮಾರು ಜನ ಬಂದು ಇದೇ ಥರ ರೇಸ್ ಮಾಡಿದ್ದಾರೆ. ನಮ್ಮ ಬ್ಯಾಂಗ್ಳೂರಿನ ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದು ಯಾವುದು ಪ್ರೋ ಕೆಟಗರಿಯಲ್ಲಿ ಕೂಡ ರೇಸ್ ಮಾಡ್ತಾರೆ ಅಂದರೆ ತುಂಬಾ ವರ್ಕ್ ಮಾಡಿರ್ತಾರೆ ಇದಕ್ಕೆ ಅಂತ. ಟ್ರ್ಯಾಕ್ ಬೇಸ್ ಮಾಡೋದೇ ಇರಲಿ, ಪ್ರಾಕ್ಟೀಸ್ ಮಾಡೋದೇ ಇರಲಿ, ಎಲ್ಲದೂ ಸಾಧ್ಯ ಇದೆ. ಏನಂದರೆ ನಾವು ಹೆಂಗೆ ರೇಸ್ ಮಾಡೋದಂತ ಮನೇಲೇ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಇದರ ಆಪರ್ಚುನಿಟಿ ಸಿಕ್ಕಿದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ರೇಸ್ ಮಾಡಬೇಕು ಅಂತ ಅಷ್ಟು ಇಂಟ್ರೆಸ್ಟ್ ಇದ್ದರೆ ಎಲ್ಲೇ ಕರ್ನಾಟಕ ಹುಡುಗರಿಗೆ ಹೇಳೋದು ಒಂದೇ, ಈ ಥರ ಪ್ರೊಫೆಷ್ನಲಿ ಟ್ರ್ಯಾಕ್ ಇದೆ, ಈ ಥರ KTM ಆಗ್ಬೋದು, ಮತ್ತೊಂದು ಬ್ರ್ಯಾಂಡ್ಸ್ ಎಲ್ಲರೂ ಆರ್ಗನೈಸ್ ಮಾಡ್ತಿರ್ತಾರೆ, ಆಪರ್ಚುನಿಟೀಸ್ ಇರುತ್ತೆ. ಸೊ ನೋಡಿ ಇಲ್ಲಿ ಬನ್ನಿ, ಗಾಡಿ ಕೊಡ್ತಾರೆ ವೆರಿ ಮಿನಿಮಲ್ ಅಮೌಂಟ್ಗೆ. ಸೊ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ. ರಾದರ್ ದೆನ್ ಆನ್ ದಿ ಹೈವೇ ಯು ಬಿ ಫಾಸ್ಟ್ ಹಿಯರ್, ಯು ಅಚೀವ್ ಸಮಥಿಂಗ್ ಫಾರ್ ದಿ ನೇಷನ್. ಸೊ ನೇಷನ್ ಫ್ಲಾಗ್ನ ಹೈ ಆಗಿ ಇಟ್ಕೊಳ್ಳಿ ಅನ್ನೋದನ್ನ ಹೇಳಿ. ಸಗದಾಗಿ ಹೇಳಿದ್ರಿ ಬ್ರೋ.
ಕಂಗ್ರ್ಯಾಚುಲೇಷನ್ಸ್, ನಿಜವಾಗ್ಲೂ ಖುಷಿ ಆಯಿತು. ಸೊ ಆಲ್ ದಿ ಬೆಸ್ಟ್ ಬ್ರೋ, ಅಪ್ಕಮಿಂಗ್ ರೇಸಸ್. ಇವರು ನನಗೆ ಮುಂಚೆಯಿಂದನೂ ನನಗೆ ಇವರು ಇನ್ಸ್ಪಿರೇಷನ್. ಲೈಕ್ ತುಂಬ ಲೈಕ್ ಹೈವೇಯಲ್ಲಿ ನಾನು ಎಷ್ಟೊಂದು ಸರಿ ಮೀಟ್ ಮಾಡಿದ್ದೀನಿ ಇವ್ರನ್ನ. ಸೊ ನಿನ್ನೆ ನಾನು ಇವ್ರ ಹತ್ರ ಮಾತಾಡ್ತಿದ್ದೆ ಹೆಂಗೆ ನಡೀತಾ ಇದೆ ಇಲ್ಲೆಲ್ಲ ಅಂತ. ಆ್ಯಟ್ಸ್ ಆಫ್ ಬ್ರೋ, ನೀವೇನು ಮಾಡ್ತಿದ್ದೀರಾ, ಏನು ಅಚೀವ್ ಮಾಡಿದ್ದೀರಾ. ಇಟ್ಸ್ ಅನ್ ಇನ್ಸ್ಪಿರೇಷನ್ ಫಾರ್ ಮೆನಿ ಗೈಸ್ ಆ್ಯಂಡ್ ಗರ್ಲ್ಸ್ ಅಂತಲೇ ಹೇಳ್ಬೋದು ವ್ಲಾಗಿಂಗಲ್ಲಿ. ರಿಯಲಿ ಇನ್ಸ್ಪೈರಿಂಗ್. ಥ್ಯಾಂಕ್ ಯು ವೆರಿ ಮಚ್ ಬ್ರೋ. ಥ್ಯಾಂಕ್ ಯು. ಸಿಗೋಣ. ಯೋ ವಾಯ್ಸ್, ನಮಸ್ಕಾರ. ವಿ ಹ್ಯಾವ್ ಅಥರ್ವ. ಸೊ Hi guys. ಯು ಗೈಸ್ ಮಸ್ಟ್ ಬಿ ನೋಯಿಂಗ್, ನಿಮಗೆ ಗೊತ್ತಿರುತ್ತೆ, ನೀವು ಬ್ಯಾಂಗ್ಳೂರಿಂದ ಯಾರು ನೋಡ್ತಾ ಇರ್ತೀರಾ, ಸೊ ನೀವೆಲ್ಲ ನೋಡಿರ್ತೀರಾ 1390 ಡ್ಯೂಕು ಬ್ಯಾಂಗ್ಳೂರು KTM ಮೇಕರಲ್ಲಿ ಫಸ್ಟ್ ಡೆಲಿವರಿ ಇಂಡಿಯಾದಲ್ಲಿ ತೊಗೊಂಡಿದ್ದು ಇವರೇನೆ. ಸೊ ದಟ್ ವಾಸ್ ಅಮೇಝಿಂಗ್ ಬ್ರೋ, ಗುಡ್ ಚಾಯ್ಸ್. Thank you, bro. It's one crazy machine, I tell you. Did you get a chance to ride it? No man, you should give. Now DV is also having and you also having. Good that more numbers of More number of bikes are there, and people you know have them. Yes. So there's more chance. You should try it once, man. For people who are watching from my channel, this is one and only Triple Rush. You may have seen, definitely have seen his videos if you like riding fast. So that is some crazy riding you do, bro. I admire it. Seeing those videos literally like gives you that adrenaline pump to go out and ride more. So hats off to you for like doing it always, and just keep doing it. Hey, thank you so much. Thank you so much. Actually, to be honest, I have seen Atharva some of the videos. Really, like pulling the Duke 1390 is really crazy because that much of power on a naked, it's not very easy to handle. Trust me, actually, I thought of texting him on Instagram somewhere. I was actually planning for a 1390 once, and then I thought he's the right person to ask because, when it comes to naked, it's not just the power, wind blast, handling. A lot of things. You are just out there. Yes. You are exposed. And you are hanging just on that handlebar. So then, like, I ride a Panigale, so for me, I'm always like covered whenever I'm riding. Exactly. So that's why people don't get it how difficult it is to ride a very fast naked motorcycle. Right. Because the wind blast is so much. आपको literally force इतना आता है wind का, आप पीछे like you get pushed. correct, right? So you need some muscle power to hold on to it, and a lot of thinking to ride and go fast. Now that you have been riding the 1390 for some time, so how do you think that are you used to the wind blast and the wobbles? Like when the time slackers might happen. So what exactly do? How do you? So great question. Very important for people who are watching because nowadays people are starting to ride a lot. Yes. And people are not starting slow, not small. They want big and fast. Right. So that's why, and lot of crashes we are seeing online also, and in the circle also, they are getting tank slappers. Yes. So on a naked motorcycle, it is impossible that you won't get a tank slapper. You are going to get a tank slapper, and even on the fed bikes, there are only two kind of riders. One who have experienced tank slappers, and the second one is who are going to experience it. Yes. So what I do is I tend to, when I'm riding fast, I tend to push my handlebars little bit towards the front, yeah. and just spin the throttle. Even on BIC, when I was going above 200, there was some crosswind that was coming, and which was disturbing my bike. Okay. So the moment I was putting pressure on this part of my hand on the handlebar, it helps you somewhat. Yeah. And keep it steady like never try to fight it. Never Keep it try free. to fight Keep it free. tank slapper, or don't panic brake. You are for sure going to fall. So they are very scary, but manageable if you don't panic. So number one rule, never panic when you are on the bike. No matter if you are getting a tank slapper or a cow is coming inside. Ekdam prepare raho. Be prepared. True. So that part you mentioned, it is always better to start with something middle or smaller one, so you get the experience. Actually, for me, big bike kind of thing is like a Street Triple RS.
So when I started riding, I was thinking I went from RC 380 to a street triple. I felt like I made a mistake because of the wind blast and the slappers even on a street triple. So initially I was like little bit scared, but then slowly, gradually, when we get to ride more and more, we get used to it and how to handle it little by little, right? So will you now choose a faired bike or a naked bike if you have a chance? Like for example, if you have a Super Duke standing here and another faired motorcycle, a decently powered faired motorcycle, which one would you choose? Yeah, that's a hard question for any biker, man. We want it all. But nakeds are Instant. fun. Yeah, instant. You get that adrenaline rush very quick. So I was thinking maybe if it is mostly track riding, then I might go for a faired one. But if it is both street and track, then naked is fun. Yeah, it's fun, bro. It's fun. Yeah, you just need to hang on to the handlebars and be there. ಯಾ ಸೊ ಸ್ನೇಹಿತರೆ ನೋಡಿ, ಆ ಥರವಾರ್ದು ನೀವು ಬೇಕಂತ ಹೇಳಿದ್ರೆ ವೀಡಿಯೋಸ್ ಎಲ್ಲ ನೋಡಿ, ಕ್ರೇಜಿ ಸ್ಟಂಟ್ಸ್ ಮಾಡ್ತಾರೆ, ಸಖತ್ತಾಗಿ ಹೊಡಿತಾರೆ. ಆ ಸೂಪರ್ ಡ್ಯೂಕ್ನ ಓಡಿಸೋ ಬ್ಯೂಟಿ ಬೇರೆ ಥರನೇ ಇರುತ್ತೆ. ಸೊ ಇವ್ರದ್ದು ವೀಡಿಯೋಸ್ ಎಲ್ಲ ಚೆಕ್ಔಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲೂ ನೋಡ್ಬೋದು ನೀವು, ಒಳ್ಳೆ ಮಜಾ ಕೊಡುತ್ತೆ. ಸೊ ನಾವು ಸುಮಾರು ಟೈಮು ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರದೊಬ್ರು ವೀಡಿಯೋಸ್ ನೋಡಿರ್ತೀವಿ, ಬಟ್ ಈ ಥರ ಪರ್ಸ್ನಲಾಗಿ ಸಿಕ್ಕಿ ಮಾತಾಡಿದಾಗ ಅದೊಂದು ಪ್ಲೆಜರ್ ಬೇರೆ ಥರನೇ ಇದೆ ಬೈಕರ್ಸ್ಗೆ. ಸೊ ಐ ವಾಸ್ ಜಸ್ಟ್ ಸೇಯಿಂಗ್, I understood. Yes, You that praised nice. my content. You said that we are connected on social media, but this is the first time we are meeting. Yes. And it was great meeting you, bro. Thank you so much for the praise. So I love your easy. content. Thank you so Feelings are same. yes. Language is different. Feeling is same, Yes. and that is what is Like important. mutual respect should be there. That's Yes, it. yes, bro. Yes. Chalo. Pleasure, bro. See you very soon. We'll ride We need to sometime. ride Yes, sometime yes, very soon. yes. Cool, bro. Thanks. Let me know if you are in Bangalore, bro, anytime. Definitely. ಬಾಯ್ಸ್, ಇದು ವುಮೆನ್ಸ್ ಕೆಟಗರಿ ಫೈನಲ್ ರೇಸ್. ಇದು ಅದರ ಕ್ರೇಜಿಗಿದೆ ರೇಸು. ಫೈನಲ್ ಪಾಯಿಂಟ್ಗೆ To the finish line. This is absolutely brilliant. Jagdish Corporation does not have the speed, but Saima takes it. And guess what? Danny Pedrosia waves the checkered flag. ನೋಡಿ, ಮೀಡಿಯಾ ಕೆಟಗರಿ ಫೈನಲಿ ರೇಸ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನಾ ಇಲ್ಲಿರ್ಬೇಕಿತ್ತು, ಅನ್ಫಾರ್ಚುನೇಟ್ಲಿ ಆಗ್ತಿಲ್ಲ. ಬಟ್ ಎಲ್ಲ ನಮ್ಗೆ ಗೊತ್ತಿರೋರಿದ್ದಾರೆ, JS, DV, ಅನೂರ. ಸೊ ಸುಮಾರು ಜನ ಗೊತ್ತಿರೋರು ಇದ್ದಾರೆ. ಖುಷಿಯಾಗುತ್ತೆ ಇದನ್ನು ನೋಡೋದಕ್ಕೆ. ಸೊ ಎಲ್ಲರೂ ಹೇಗೆ ರೇಸ್ ಮಾಡ್ತಾರೆ ನೋಡೋಣ. ವಿಶಿಂಗ್ ದೆಮ್ ಆಲ್ ದ ಬೆಸ್ಟ್. ನೋಡೋಣ ಯಾವ ಥರ ಆಗುತ್ತೆ ಅಂತ ಅಂದ್ಬಿಟ್ಟು. ಇವತ್ತು ರೇಸು ಸೂಪರ್ ಅಂತ ಅಂದ್ಕೊಳ್ಳಿ. ಇದು ಲಾಸ್ಟ್ ರೇಸ್ ಆಫ್ ದ ಡೇ ಇದು. ಇವತ್ತು ಎಲ್ಲದು ಮುಗಿದೆ, ರಿಸಲ್ಟ್ಸ್ ಎಲ್ಲ ಏನಂತ ಹೇಳ್ತೀನಿ. ಬಟ್ ಇದು ಸೂಪರ್ ಆಗಿದೆ ಗುರು. To tell you, Yes. like what we said in the morning, it's the people who love the bikes and the rollers over here. Amar ಇವಾಗ ಎಲ್ಲ ಕ್ಲೋಸ್ ಆಗಿ on a ಬರ್ತಾರೆ. KTM, but the top speed that he recorded is 75 kilometers per hour on the conditions. ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಕ್ಚುಲಿ. ಸ್ವಲ್ಪ ಗ್ಯಾಪ್ ಇದೆ ಥರ್ಡ್ ಪೊಸಿಷನ್ ಆದಮೇಲೆ. ಥರ್ಡ್ ಪೊಸಿಷನ್ ತನಕ ಟೈಟ್ ಇದೆ. ಥರ್ಡ್ ಅನುರಾಗ್, ಫೋರ್ತ್ DV ಇದ್ದಾರೆ. ಇದು JS ಫಿಲ್ಮ್ಸು. ಬೇರೆಯವ್ರದ್ದು ಪೊಸಿಷನ್ ಗೊತ್ತಾಗ್ತಾ ಇಲ್ಲ. Vashish is now on position number 6. We got crossing the line at number 4 again. Last snap. ಬಾಯ್ಸ್, ಫೈನಲಿ ಮೀಡಿಯಾದು ರೇಸ್ ಮುಗೀತು. ಸಖತ್ ಕ್ರೇಜಿ ಆಗಿತ್ತು ರೇಸ್ ಅಂತಲೇ ಅನ್ಬೋದು. ಸೊ ಆ್ಯಕ್ಚುಲಿ DV ಅವ್ರು ಕೂಡ ಚೆನ್ನಾಗಿ ರೇಸ್ ಮಾಡಿದ್ರು ಸ್ಟಾರ್ಟಿಂಗಿಂದನೇ. ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಫ್ಯೂ ಲ್ಯಾಬ್ಸ್ ಬೇಕಿದ್ರೆ ಏನೋ ಪ್ರಾಬ್ಲಮ್ ಆಯಿತು. ಸೊ ಐ ಥಿಂಕ್ ಥರ್ಡ್ ಆರ್ ಫೋರ್ತ್ ಪೊಸಿಷನ್ ಇದ್ದರೂ ಗಾಡಿ ಪ್ರಾಬ್ಲಮ್ ಆಯಿತು, ಹಾಗಾಗಿ ರೇಸ್ ಫಿನಿಶ್ ಮಾಡೋಕ್ಕಾಗಲಿಲ್ಲ. ಬಟ್ ಇಟ್ಸ್ ಓಕೆ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದಕ್ಕೆ ಇಷ್ಟು ಬೇಜಾನು ಸಖತ್ ಅಂತಲೇ ಅನ್ಬೋದು. ಆ್ಯಂಡ್ ಓವರ್ ಆಲ್ KTM ಕಪ್ ಸೀಸನ್ 3 ಮುಗೀತಾ ಬಂತು. ಎಲ್ಲ ಕೆಟಗರಿಯಿಂದನೂ ರೇಸರ್ಸು ಚಾಂಪಿಯನ್ಶಿಪ್ಸು ಮುಗಿದಿದೆ. ಸೊ ನೀವು ಪ್ರೋ ಕೆಟಗರಿಯಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಜೋಹನ್ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ವಿನ್ ಆಗಿರೋದು ಚಾಂಪಿಯನ್ಶಿಪ್. ಅಂದರೆ 3 ರೇಸಿಂದ ಇವತ್ತು ನಡೆದಿರೋದು ಟೋಟಲ್ ಪಾಯಿಂಟ್ಸು ಅವ್ರು ವಿನ್ ಆಗಿರೋದು. ಇನ್ನು ವುಮೆನ್ಸ್ ಕೆಟಗರಿಯಲ್ಲಿ ನೋಡಿದ್ರೆ ಝೇನಾ ಅಂತ ಹೇಳ್ಬಿಟ್ಟು ವಿನ್ ಆಗಿರೋದು. ಹಾಗೆಯೇ ಅಮೆಚೂರ್ ಅಂದರೆ ಫಸ್ಟ್ ಟೈಮ್ ಯಾರು ಬಂದು ರೇಸ್ ಮಾಡ್ತಾ ಇರ್ತಾರೆ ಈ ಕೆಟಗರಿಯಿಂದ ಕಾರ್ತಿಕ್ ಅಂತ ವಿನ್ ಆಗಿದ್ದಾರೆ. ಇನ್ನು ಮೀಡಿಯಾ ಕೆಟಗರಿಯಲ್ಲಿ ಚಾಂಪಿಯನ್ಶಿಪ್ ಇಲ್ಲ, ಜಸ್ಟ್ ಒಂದು ರೇಸ್ ಇತ್ತು ಅಷ್ಟೇ. ಆ ರೇಸಲ್ಲಿ ವಿನ್ ಆಗಿರೋದು ಅಮರ್ ಅಂತ ಅಂದ್ಬಿಟ್ಟು. ಸೊ ಇದರಲ್ಲೂ 3 ಪೊಸಿಷನ್ಸು ಬೇರೆ ಬೇರೆಯವ್ರು ಬಂದಿದ್ದಾರೆ. ಸೊ ಒಂಥರ ಓವರ್ ಆಲ್ ಎಕ್ಸ್ಪೀರಿಯನ್ಸು ಸಖತ್ತಾಗಿತ್ತು. ಜಸ್ಟು ಈ KTM ಕಪ್ ಸೀಸನ್ 3 ಎಲ್ಲ ರೈಡರ್ಸ್ಗೂ ಒಂದು ಒಳ್ಳೆ ಆಪರ್ಚುನಿಟಿ. ನೀವು ಯಾವುದೇ ಊರಲ್ಲಿದ್ದರೂ ಈ ಥರ ಏನಾರು ಒಂದು ರೇಸಿಂಗ್ ಇದೆ ಅಂತ ಹೇಳಿದಾಗ ಬಂದು ಅಟೆಂಡ್ ಮಾಡಿ. ಅದಲ್ಲದೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಹುಡುಗಿರು ಅಷ್ಟೇ ಎಷ್ಟೊಂದು ಜನ ವುಮೆನ್ಸ್ ಕೆಟಗರಿಯಲ್ಲಿ ನಮ್ಮ ಕರ್ನಾಟಕದಿಂದ ಬಂದು ಇಲ್ಲಿ ಅಟೆಂಡ್ ಮಾಡಿದ್ದಾರೆ. ಇವರೆಲ್ಲ ನೋಡಬೇಕಿದ್ರೆ ಆ್ಯಕ್ಚುಲಿ ತುಂಬ ಪ್ರೌಡಾಗಿ ಫೀಲ್ ಆಗುತ್ತೆ. ನೀವು ಏನಾರ ಇನ್ನು
ಆಪರ್ಚುನಿಟಿ ಇದೆ, ಬೈಕ್ಸ್ ಬಗ್ಗೆ ಪ್ಯಾಷನ್ ಇದೆ ಅಂತ ಹೇಳಿದ್ರೆ ಅಲ್ಲೇ ಅಷ್ಟರಲ್ಲಿ ಸ್ಟಕ್ ಆಗಿಬಿಡಿ. ಏನಾದರೂ ಒಂದು ಹೊಸದಾಗಿ ಟ್ರೈ ಮಾಡ್ತಾರೆ, ನಿಮಗೂ ಒಂದು ಮೋಟಿವೇಶನ್ ಇರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು KTM ಇಂಡಿಯಾ. ಈ ಥರ ಚಾಂಪಿಯನ್ಶಿಪ್ ಪ್ರತಿ ವರ್ಷ ಬರಲಿ, ಎಲ್ಲರಿಗೂ ಒಂದು ಚಾನ್ಸ್ ಸಿಕ್ಕಲಿ. ನೋಡೋಣ ನೆಕ್ಸ್ಟ್ ಇಯರ್ ಆದರೆ ನಾವು ಮೀಡಿಯಾ ಕೆಟಗರಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಬಟ್ ದಟ್ಸ್ ಅ ಲಾಂಗ್ ಟಾಕ್. ನೋಡೋಣ ಹೇಗಿರುತ್ತೆ ಫ್ಯೂಚರಲ್ಲಿ ಅಂತ ಅಂದ್ಬಿಟ್ಟು. ಸಿ ಯು ಆಲ್, ಲವ್ ಯು, ಟೇಕ್ ಕೇರ್, ಬಾಯ್.